ವೆಲ್ಕಮ್ ಬ್ಯಾಕ್. ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಭೂಮಿಯಲ್ಲಿ ವಿಚಿತ್ರ ಶಬ್ದದಿಂದ ಜನ ಭಯಭೀತಿಗೊಂಡಿದ್ರು. ಬೀದರ್ ಜಿಲ್ಲೆಯ ಶ್ರೀಕಟನಹಳ್ಳಿಯಲ್ಲಿ ಈ ಒಂದು ವಿಚಿತ್ರ ಅನುಭವ ಆಗಿದೆ. ವಿಚಿತ್ರ ಶಬ್ದದ ಜೊತೆಗೆ ಭೂಮಿ ಅಲುಗಾಡಿದ ಅನುಭವ ಕೂಡ ಆಗಿದೆ. ಉಯ್ಯಾಲೆಯಂತೆ ಭೂಮಿ ತೂಗಿದ ಹಾಗೆ ಕಂಪನದ ಅನುಭವ ಆಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಶಬ್ದಕ್ಕೆ ಹೆದರಿ ಮನೆಯೊಳಕ್ಕೆ ಹೋಗೋಕ್ಕೂ ಗ್ರಾಮಸ್ಥರಿಗೆ ಭಯ ಶುರುವಾಗಿದೆ. 5 ರಿಂದ 10 ನಿಮಿಷಗಳ ಕಾಲ ಜನರಲ್ಲಿ ಈ ಒಂದು ವಿಚಿತ್ರ ಅನುಭವ ಭಯವನ್ನ ಹುಟ್ಟಿಸಿತ್ತು. ವಿಚಿತ್ರ ಶಬ್ದದಿಂದ ಮನೆಯಲ್ಲಿದ್ದ ಸಾಮಗ್ರಿಗಳು ಚೆಲ್ಲಾಪಿಲ್ಲಿಯಾಗಿವೆ. ಹೊಸ ವರ್ಷ ಆರಂಭದ ರಾತ್ರಿ 1 ಮತ್ತು 3 ಗಂಟೆಗೆ ಈ ಒಂದು ಅನುಭವ ಆಗಿದೆ. ಕಟ್ಟಡಗಳಲ್ಲಿ ಬಿರುಕು ಬಿಟ್ಟಿದ್ರಿಂದ ಆತಂಕದಲ್ಲೇ ಜನ ಇದ್ದಾರೆ. ಮನೆ ಬಿಟ್ಟು ಹೊರಕ್ಕೆ ಬಂದು ಮಲಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಮಗೆ ಪರಿಹಾರವನ್ನ ಕೊಡಬೇಕು ಅಂತ ಕೂಡ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಸೊ ನಿನ್ನೆ ರಾತ್ರಿ ಭೂಮಿ ಕಂಪಿಸಿದ್ರಿಂದಾಗಿ ಈ ರೀತಿ ಮನೆಗಳಲ್ಲಿ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು ಗ್ರಾಮಸ್ಥರ ಮಾತು. ಸರ್ 2-3-4 ದಿವಸ ಆಯ್ತು. ರಾತ್ರಿಗೆ ಹಿಡಿದು ಜಾಸ್ತಿ ಆಗ್ಲತ್ತದ. ಮತ್ತೆ ಏನದಂದ್ರೆ ನಾವು ಹೊರಗಡೆ ಮನ್ಕೊಂಡಿದ್ದೆವು. ತಗಡದ ರೂಮ್ ಅದ ಬಿಚ್ಚಿ ಬಿಟ್ಟದ. ಹೊಟ್ಟೆ ಎಷ್ಟಲ ಅಂಜಿಕೆ ಹೊಂಟವ್ ನಮ್ಗ. ಈಗ ನಾವ್ ಏನ್ ಮಾಡ್ಬೇಕು ಅದಕ್ಕ ಅಂತ ಪರಿಹಾರ ನಿಮ್ಗೆ ಹೇಳಕ್ ಹತ್ತಿದೆವು. ಈಗ ಏನ್ ಮಾಡ್ತೀರಿ ಮಾಡ್ರಿ ಅದಕ್ಕ. ರಾತ್ರಿ ಹೊರಗಡೆ ಮಕ್ಕಳತ್ತಿದ್ದೆವು ಅಂಗಳಾಗ. ಕೈಲಾಗದ ಮುತ್ತೇರಿ ತಕೊಂಡು ನಮ್ದು ಊರು ಸಿರ್ಕಟ್ನಳ್ಳಿ ಕಂಟಯ್ಯ ಸ್ವಾಮಿ. ನಮಗ್ ರಾತ್ರಿ 6ಕ್ಕೆ ಗೊತ್ತಾಗ್ಯದ್ರಿ. ನೆಲ ಜಲ್ಲಿಸ್ಕೊತಾನೆ ಅಂದ್ರೆ ಬರ್ರಂಗ್ ಬಿಚ್ಕೋತ ಬಂತದ್ರಿ. ಇನ್ನು 4 ಗಂಟೆಗೆ ಏನಪ್ಪ ಅಂದ್ರೆ ಭಾಳ ಜಾಸ್ತಿ ಆಗಿದೆ ಸರ್. ನೆಲ ಅಳಗಾಡೋದು, ಅವರ ಹಳೆ ಬಿಲ್ಡಿಂಗ್ ಬೀಳೋದು ಅವಾಗ್ತದೆ. ನಿನ್ನ ನಾವು ಮೇಲಧಿಕಾರಿಗೆ ಫೋನ್ ಮಾಡಿದೆವು. ಅವರೆಲ್ಲ ವಿಲೇಜ್ ಬಂದು ತನಿಖೆ ಮಾಡೋರು. ಅವ್ರೇನು ಹೇಳ್ತಾರೆ ಅಂದರೆ ನಾವು ವಿಜ್ಞಾನಿಗಳಿಗೆ ಹೇಳ್ತೀವಿ, ವಿಜ್ಞಾನಿಗೆ ಕಳಿಸ್ಕೊಡ್ತೀವಿ. ಭೂಕಂಪದಲ್ಲ, ನೀವು ಭಯ ಪಡಬೇಡ್ರಿ, ನಾವೆಲ್ಲ ಮ್ಯಾಗಿನ ತನಿಖೆ ಮಾಡಿದ್ದು ಮಾಡ್ತೀವಿ ಅಂತ ಬಂದು ಭೇಟಿ ಕೊಟ್ಟಿದ್ದಾರೆ ಸರ್. ಎಷ್ಟು ದಿವಸ ಆಗ್ತಾಯಿದೆ? ಇದು 15 ದಿವಸದಿಂದ ಅಲ್ಲತ್ತ ಸರ್ ಕಂಟಿನ್ಯೂ. ಅಂದ್ರೆ 3 ದಿವಸದಿಂದ ಭಾಳ ಜಾಸ್ತಿ ಅಲ್ಲತ್ತ. ಊರಾಗ ಏನೇನಾಗಿದೆ? ಅದೇ ಭೂಮಿ ಒಳಗಿಡೋದು ಸರ್. ಅವರ ಭೂಮಿ ಒಳಗಿಡೋದು, ತಗಡ ಆವಾಜು, ಅವರ ಹಳೆ ಮನೆಗಳು ಬೀಳೋದು, ಈ ಟೈಪ್ ಅಲ್ಲ ಸರ್. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.